ಉದ್ಯಮಿಗಳು ಅದಾನಿ ಅಂಬಾನಿ ಅವ್ರ ಪರ ಅವರು ಯಾರು ಬಿಜೆಪಿಯವರು ಅವರು ಬಡವರ ಪರ ಯಾವತ್ತೂ ಇಲ್ಲ ಅವರು. ಆದರೂ ಕೂಡ ಜನಕ್ಕೆ ಯಾಮಾರಿಸ್ಬಿಡ್ತಾರೆ. ಸುಳ್ಳು ಹೇಳೋದರಲ್ಲಿ ನಿಷ್ಠಾವಂತರವರು ಬಿಜೆಪಿಯವರು. ಸುಳ್ಳು ಹೇಳಿ ಜನರನ್ನ ದಾರಿ ತಪ್ಪಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಏನೋ ದೇಶದಲ್ಲಿ ಸರಿ ಏನು ಅಕಸ್ಮಾತ್ ಅಧಿಕಾರಕ್ಕೆ ಬಂದ್ಬಿಟ್ಟಿದ್ದಾರೆ. ಇನ್ನೊಂದು 20 ಸ್ಥಾನ ಬಂದಿದ್ರೆ ಅವರು ಮನೆಗೆ ಹೋಗ್ಬೇಕಾಗಿತ್ತು. ಅಕಸ್ಮಾತ್ ಅಧಿಕಾರಕ್ಕೆ ಬಂದ್ಬಿಟ್ರು ಅಷ್ಟೇ. ಅದರಿಂದ ನಾವೆಲ್ಲ ಕೂಡ ಇವತ್ತೇನು ಈ ಕೆಲಸ ಕಾರ್ಯಗಳು ನಾವು ಮಾಡ್ತಾ ಇದ್ದೀವಿ ಇದೆಲ್ಲ ಬೇಗ ಮುಗಿಸ್ತೀವಿ. ಮುಂದಕ್ಕೂ ಕೂಡ ಇನ್ನೇನಾದ್ರೂ ಕೆಲಸ ಕಾರ್ಯಗಳು ಬಾಕಿ ಇದೆ ಅದು ಕೂಡ ಮಾಡ್ಕೊಳ್ತೀವಿ. ಬಹಳಷ್ಟು ಕೆಲಸಗಳನ್ನ ಮಾಡಿದ್ದೀವಿ. ಮತ್ತೆ ಈಗ ಮತ್ತೆ ನಮ್ಮ ಸರ್ಕಾರ ಇನ್ನು 3 ವರ್ಷ 8 ತಿಂಗಳಿರುತ್ತೆ. ಅದಾದ್ಮೇಲೆ 5 ವರ್ಷ ನಾವು ಇರ್ತೀವಿ. ಒಟ್ಟು 8 ವರ್ಷ 8 ತಿಂಗಳು ನಮ್ಮ ಸರ್ಕಾರನೇ ಇರುತ್ತೆ. ಬಿಜೆಪಿಯವರು JDS ಅವರು ದೀಪಾವಳಿ ಆದ್ಮೇಲೆ ಸರ್ಕಾರ ಬಿದ್ದೋಗ್ಬಿಡುತ್ತೆ, ಇದಾದ್ಮೇಲೆ ಬಿದ್ದೋಗ್ಬಿಡುತ್ತೆ ಅಂತ ಹಗಲು ಕನಸು ಕಾಣ್ತಾ ಇದ್ದಾರೆ. ನೀವು ಯಾರು ಹಗಲು ಕನಸು ಕಾಣೋದಿಲ್ಲ, ಕಾಣೋದೇನಿಲ್ಲ. ಕನಸು ಕಾಣೋದು ನಿಜ ಆಗುತ್ತೆ. ನಮ್ಮ ಕನಸು ಕಾಣೋದು ನಿಜ ಆಗಲ್ಲ. ಅದರಲ್ಲಿ ನಮ್ಮ ಪಕ್ಷ ಅಧಿಕಾರದಲ್ಲಿ ಇನ್ನೂ 8 ವರ್ಷ 8 ತಿಂಗಳು ಇರ್ತೀವಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ತಾವೆಲ್ಲ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಬೇಕು. ಮತ್ತು ಈಗ ಇರ್ತಕ್ಕಂಥ ಫಲಾನುಭವಿಗಳು ಮತ್ತು ಉಳಿದಿರ್ತಕ್ಕಂಥದ್ದು ಇನ್ನೇನಾದರೂ ಕೆಲಸ ಕಾರ್ಯಗಳಿದ್ರೆ ಮಾಡಬೇಕು. ಮತ್ತು ನಮ್ಮ 5 ಗ್ಯಾರಂಟಿಗಳು ನಾವು ಚುನಾವಣೆ ಸಂದರ್ಭದಲ್ಲಿ ಏನು ಘೋಷಣೆ ಮಾಡಿದ್ವು ಅದನ್ನು ಕೇವಲ 3 ತಿಂಗಳಲ್ಲಿ ಮಾಡಿದ್ವಿ. ನಮ್ಮ ಬಸ್ಸು ಒಟ್ಟು 293 ಕೋಟಿ ಜನ ಓಡಾಡಿದ್ದಾರೆ. ನಮ್ಮ ರಾಜ್ಯದಲ್ಲಿರೋ ಒಟ್ಟು 6 ಕೋಟಿ ಜನನೇ. ಆದರೆ 1 ವರ್ಷ 4 ತಿಂಗಳಲ್ಲಿ ಒಟ್ಟು 293 ಕೋಟಿ ಜನ ಹೆಣ್ಮಕ್ಳು ಉಚಿತವಾಗಿ ಓಡಾಡಿದ್ದಾರೆ ಇಲ್ಲಮ್ಮ. ದೇವಸ್ಥಾನಕ್ಕೆ ಹೋಗಿದ್ದೀರಾ, ನೆಂಟರ ಮನೆಗೆ ಹೋಗಿದ್ದೀರಾ ಅಲ್ವಾ? ಎಲ್ಲ ಕಡೆ ಹೋಗಿದ್ದೀರಾ. ವಿವಿಧ ಅಭಿವೃದ್ಧಿ ಕಾಮಗಾರಿಗಳು ಸುಮಾರು 17 ಕಡೆ ಕಾರ್ಯಕ್ರಮ ಇದೆ. ಎಲ್ಲ ಗುದ್ಲಿ ಪೂಜೆ ಸ್ಯಾಂಕ್ಷನ್ಸ್ ಆಗಿದೆ. ಈಗ ಗುದ್ಲಿ ಪೂಜೆ ಶಿವಕುಮಾರ್ ಅವರು ಬರಬೇಕಾಗಿತ್ತು, ಎಲ್ಲ ಫ್ಲೈಟು ತಡ ಆಗಿದ್ದರಿಂದ ಬರೋಕ್ಕಾಗಲಿಲ್ಲ. ಇವತ್ತೆಲ್ಲ ನಾವು ಮುಂದುವರಿಸ್ತೀವಿ. ಎಷ್ಟು ಕೋಟಿ ಅನುದಾನದ್ದು ಹೇಳ್ತೀನಿ, ಈಗ ಒಂದು 10 ನಿಮಿಷದಲ್ಲಿ ಹೇಳ್ತೀನಿ. ಫೈನಲ್ ಕೊನೆ ಅಂದರೆ ಚುನಾವಣೆ ಹೊತ್ತಲ್ಲಿ ಚನ್ನಪಣ್ಣಕ್ಕೆ ಅನುದಾನ ಕೊಡ್ತಾ ಇದ್ದಾರೆ ಅಂತ ಹೇಳಿ ಒಂದಷ್ಟು ಆರೋಪಗಳು. ಈಗ ಇದೆಲ್ಲ ರೋಟೀನ್ ವರ್ಕು, ರೋಟೀನ್ ಆಗಿರುತ್ತೆ, ಮಾಡ್ತಾಯಿದ್ದೀವಿ ಅಷ್ಟೇ. ಅವ್ರು ಹಿಂದೆ ಇದ್ದವ್ರು ಮಾಡಿಬಿಟ್ಟಿದ್ರೆ ನಾವಿದನ್ನು ಮಾಡ್ತಿರಲಿಲ್ಲ. ಅಂದರೆ ಹಿಂದೆ ಇದ್ದವ್ರು ಮಾಡಿಲ್ಲ ಅಂತೇಳಿ ಅಲ್ಲ, ಮಾಡಿಲ್ಲ ಅಂತಲ್ಲ, ಸ್ಯಾಂಕ್ಷನ್ ಆಗಿರುತ್ತೆ. ಈ ಕೋಡ್ ಆಫ್ ಕಂಡಕ್ಟ್ ಬಂದುಬಿಟ್ಟಿರುತ್ತೆ, ನಿಂತೋಗಿರುತ್ತೆ. 3 ತಿಂಗಳು ಕೋಡ್ ಆಫ್ ಕಂಡಕ್ಟ್ ಇತ್ತು ಅಲ್ವಾ? ಈಗ ಪೆಂಡಿಂಗ್ ಇತ್ತಲ್ಲ, ಅದೆಲ್ಲ ಮುಗಿಸ್ತಾ ಇದ್ದೀವಿ ಅಷ್ಟೇ. ಸರ್, ಈಗ ಮುನಿರತ್ನ ಅವರು ಅರೆಸ್ಟ್ ಆಗಿರುವಂಥದ್ದು ಈ ಲೈಂಗಿಕ ದೌರ್ಜನ್ಯ ಜೊತೆಗೆ ಇದು ಮಾಡಿರೋ ವಿಚಾರ ಪ್ರಕರಣ ಇದೆಲ್ಲ ಇದು ಪೊಲೀಸ್ ತನಿಖೆ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಹೆಚ್ಚು ಮಾತಾಡೋದು ಸೂಕ್ತ ಅಲ್ಲ. ಸರ್, ಅಂದರೆ ಕಾಂಗ್ರೆಸ್ನ ಕೆಲವರು SIT ತನಿಖೆ ಮಾಡಬೇಕು ಈ ವಿಚಾರವಾಗಿ ಏನೋ ಗೊತ್ತಿಲ್ಲ. ಇದ್ರ ಬಗ್ಗೆ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ತೀರ್ಮಾನ ತಗೋಬೇಕು. ಸರ್, ಈಗ ಒಂದಷ್ಟು ದ್ವೇಷದ ರಾಜಕಾರಣ ಮಾಡ್ತಿದ್ದಾರೆ ಅನ್ನೋ ಆರೋಪ ಸರ್ ಬಿಜೆಪಿ ನಾಯಕರುಗಳದ್ದು. ಈಗ ದ್ವೇಷದ ರಾಜಕಾರಣ ಕಾಂಗ್ರೆಸ್ನವ್ರು ಯಾವತ್ತೂ ಮಾಡಲ್ಲ. ಅದೇನಿದ್ರು ದ್ವೇಷದ ರಾಜಕಾರಣ BJPಯವ್ರು ಮಾಡ್ತಾರೆ ಅಷ್ಟೇ. ನಾವು ದೇಶದಲ್ಲೆಲ್ಲ ನೋಡ್ತಾ ಇದ್ದೀವಲ್ಲ, EDನ ಯಾವ ರೀತಿ ಬಳಸ್ಕೊಳ್ತಾ ಇದ್ದಾರೆ, ITನ ಯಾವ ರೀತಿ ಬಳಸ್ಕೊಳ್ತಾ ಇದ್ದಾರೆ, ಮತ್ತು CBIನ ಯಾವ ರೀತಿ ಬಳಸ್ಕೊಳ್ತಾ ಇದ್ದಾರೆ. 10 ವರ್ಷ ನೋಡ್ತಾ ಇದ್ದೀವಿ. ಜಾರ್ಖಂಡ್ ಚೀಫ್ ಮಿನಿಸ್ಟರ್ನ ಜೈಲಲ್ಲಿಗೆ ಕೂಡಿಸಿದ್ರು, ದೆಹಲಿ ಚೀಫ್ ಮಿನಿಸ್ಟರ್ ಡೆಲ್ಲಿ ಜೈಲಲ್ಲಿ ಹಾಕಿದ್ರು, ಚಿದಂಬರಂ ಅವ್ರಿಗೆ. ಈ ರೀತಿ ಅನೇಕ ಘಟಾನುಘಟಿಗಳು ಕಾಂಗ್ರೆಸ್ಸು ಮತ್ತು ಬೇರೆ ವಿಪಕ್ಷದಲ್ಲಿದ್ದಂಥವ್ರಿಗೆ ಗವರ್ನರ್ ಅವರನ್ನು ಬಳಸ್ಕೊಳ್ತಾ ಇದ್ದಾರೆ, ರಾಜ್ಯಪಾಲರನ್ನು ಬಳಸ್ಕೊಂಡು ಇವತ್ತು ದೇಶದಲ್ಲಿ ರಾಜಕಾರಣವನ್ನು ಕೆಡಿಸಿಡ್ತಾ ಇದ್ದಾರೆ, ಗುಲ್ಗೆಡಿಸ್ತಾ ಇದ್ದಾರೆ BJPಯವರು. ಕಾಂಗ್ರೆಸ್ ಯಾವತ್ತೂ ಕೂಡ ಕಾಂಗ್ರೆಸ್ ಸರ್ಕಾರಗಳು ದ್ವೇಷ ರಾಜಕಾರಣ ಮಾಡಲ್ಲ. ಸರ್, ಒಂದು ದೇಶ ಒಂದು ಎಲೆಕ್ಷನ್ಗೆ ಮೋದಿ ಸಚಿವ ಸಂಪುಟ ಪ್ರಾಕ್ಟಿಕಲ್ ಆಗಿ ಅದಾಗಲ್ಲ, ಸುಮ್ಮನೆ ಗಿಮಿಕ್ ಅಷ್ಟೇ, ಪ್ರಾಕ್ಟಿಕಲ್ ಆಗಿ ಆಗಲ್ಲ. ಈಗ ಉದಾಹರಣೆಗೆ ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಎಷ್ಟು ರಾಜ್ಯಗಳಿದೆ, ಒಂದೇ ಸಲ ಚುನಾವಣೆ ಆಗುತ್ತೆ, ಪಾರ್ಲಿಮೆಂಟಿಗೆ, ಅಸೆಂಬ್ಲಿಗೆ. ಮಧ್ಯದಲ್ಲಿ ಯಾವುದೋ ಒಂದು ಸರ್ಕಾರ ಬಿದ್ದೋಯಿತು ನಾನಾ ಕಾರಣಗಳಿಂದ ಅಲ್ವಾ, ಪಕ್ಷಾಂತರನೋ ಅಥವಾ ಇನ್ನೇನೋ ಒಂದಾಗಿ. ಅದನ್ನೇನು ಮಾಡ್ತಾರಾಗ? ಏನು ಮಾಡ್ತಾರೆ ಹೇಳಿ? ಪ್ರಾಕ್ಟಿಕಲ್ ಆಗಿ ಆಗಲ್ಲ, ಸುಮ್ಮನೆ ಅದೆಲ್ಲ ಗಿಮಿಕ್ಗಳಷ್ಟೇ. ಯಾವ ಉದ್ದೇಶಕ್ಕೋಸ್ಕರ ಯಾವ ಉದ್ದೇಶನೂ ಇಲ್ಲ, ಏನೂ ಇಲ್ಲ, ಮಾಡೋದು ಇಲ್ಲ. ನೋಡ್ಕೊಳ್ಳಿ, ಅವರು ಮಾಡೋದು ಇಲ್ಲ. ಸುಮ್ಮನೆ ಏನೋ ಜನಕ್ಕೆ ಅವ್ರ ಬಗ್ಗೆ ಈಗೆಲ್ಲ ಏನಾಗಿದೆ, ಬೆಲೆ ಏರಿಕೆಯಿಂದ ಮತ್ತು ನಿರುದ್ಯೋಗ. ಮೊನ್ನೆ ನೋಡಿದ್ವಲ್ಲ ಹರಿಯಾಣದಲ್ಲಿ
ಪೌರ ಕಾರ್ಮಿಕರ ಹುದ್ದೆಗೆ 46,000 ಜನ ಗ್ರಾಜ್ಯುಯೇಟ್ಸ್ ಅಪ್ಲಿಕೇಶನ್ ಹಾಕಿದ್ದಾರೆ. ಇದು ಮೋದಿ ಭಾರತದಲ್ಲಿ. ಇದನ್ನೆಲ್ಲ ಮರೆಮಾಚೋದಕ್ಕೆ ಏನೋ ಒಂದು ಮಾಡ್ತಾ ಇರ್ತಾರೆ, ಗಿಮಿಕ್ಸ್ ಅಷ್ಟೇ. ಉದ್ಯಮಿಗಳು ಅದಾನಿ ಅಂಬಾನಿ ಅವ್ರ ಪರ ಅವರು ಯಾರು ಬಿಜೆಪಿಯವರು. ಅವರು ಬಡವರ ಪರ ಯಾವತ್ತೂ ಇಲ್ಲ ಅವರು. ಆದರೂ ಕೂಡ ಜನಕ್ಕೆ ಯಾಮಾರಿಸ್ಬಿಡ್ತಾರೆ. ಸುಳ್ಳು ಹೇಳೋದರಲ್ಲಿ ನಿಷ್ಠಾವಂತರವರು ಬಿಜೆಪಿಯವರು. ಸುಳ್ಳು ಹೇಳಿ ಜನರನ್ನ ದಾರಿ ತಪ್ಪಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಏನೋ ದೇಶದಲ್ಲಿ ಸರಿ ಏನು ಅಕಸ್ಮಾತ್ ಅಧಿಕಾರಕ್ಕೆ ಬಂದ್ಬಿಟ್ಟಿದ್ದಾರೆ. ಇನ್ನೊಂದು 20 ಸ್ಥಾನ ಬಂದಿದ್ದಾರೆ, ಅವರು ಮನೆಗೆ ಹೋಗ್ಬೇಕಾಗಿತ್ತು. ಅಕಸ್ಮಾತ್ ಅಧಿಕಾರಕ್ಕೆ ಬಂದ್ಬಿಟ್ರು ಅಷ್ಟೇ. ಇದರಿಂದ ನಾವೆಲ್ಲ ಕೂಡ ಇವತ್ತೇನು ಈ ಕೆಲಸ ಕಾರ್ಯಗಳು ನಾವು ಮಾಡ್ತಾ ಇದ್ದೀವಿ, ಇದೆಲ್ಲ ಬೇಗ ಮುಗಿಸ್ತೀವಿ. ಮುಂದಕ್ಕೂ ಕೂಡ ಇನ್ನೇನಾದರೂ ಕೆಲಸ ಕಾರ್ಯಗಳು ಬಾಕಿ ಇದೆ, ಅದು ಕೂಡ ಮಾಡ್ಕೊಡ್ತೀವಿ. ಬಹಳಷ್ಟು ಕೆಲಸಗಳನ್ನು ಮಾಡಿದ್ದೀವಿ. ಮತ್ತು ಈಗ ಮತ್ತೆ ನಮ್ಮ ಸರ್ಕಾರ ಇನ್ನು 3 ವರ್ಷ 8 ತಿಂಗಳಿರುತ್ತೆ. ಅದಾದ್ಮೇಲೆ 5 ವರ್ಷ ನಾವು ಇರ್ತೀವಿ. ಒಟ್ಟು 8 ವರ್ಷ 8 ತಿಂಗಳು ನಮ್ಮ ಸರ್ಕಾರನೇ ಇರುತ್ತೆ. ಬಿಜೆಪಿಯವರು JDS ಅವರು ದೀಪಾವಳಿ ಆದ್ಮೇಲೆ ಸರ್ಕಾರ ಬಿದ್ದೋಗ್ಬಿಡುತ್ತೆ, ಇದಾದ್ಮೇಲೆ ಬಿದ್ದೋಗ್ಬಿಡುತ್ತೆ ಅಂತ ಹಗಲು ಕನಸು ಕಾಣ್ತಾ ಇದ್ದಾರೆ. ನೀವು ಯಾರು ಹಗಲು ಕನಸು ಕಾಣೋದಿಲ್ಲ, ಕಾಣೋದೇನಿಲ್ಲ. ಕನಸು ಕಾಣೋದು ನಿಜ ಆಗುತ್ತೆ ನಮ್ಮ ಕನಸು ಕಾಣೋದು ನಿಜ ಆಗಲ್ಲ. ಅದರಲ್ಲಿ ನಮ್ಮ ಪಕ್ಷ ಅಧಿಕಾರದಲ್ಲಿ ಇನ್ನೂ 8 ವರ್ಷ 8 ತಿಂಗಳು ಇರ್ತೀವಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ತಾವೆಲ್ಲ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಬೇಕು. ಮತ್ತು ಈಗ ಇರ್ತಕ್ಕಂಥ ಫಲಾನುಭವಿಗಳು ಮತ್ತು ಉಳಿದಿರ್ತಕ್ಕಂಥದ್ದು ಇನ್ನೇನಾದರೂ ಕೆಲಸ ಕಾರ್ಯಗಳಿದ್ರೆ ಮಾಡಬೇಕು. ಮತ್ತು ನಮ್ಮ 5 ಗ್ಯಾರಂಟಿಗಳು ನಾವು ಚುನಾವಣೆ ಸಂದರ್ಭದಲ್ಲಿ ಏನು ಘೋಷಣೆ ಮಾಡಿದ್ವೋ ಅದನ್ನು ಕೇವಲ 3 ತಿಂಗಳಲ್ಲಿ ಮಾಡಿದ್ವಿ. ನಮ್ಮ ಬಸ್ಸು ಒಟ್ಟು 293 ಕೋಟಿ ಜನ ಓಡಾಡಿದ್ದಾರೆ. ನಮ್ಮ ರಾಜ್ಯದಲ್ಲಿರೋ ಒಟ್ಟು 6 ಕೋಟಿ ಜನನೇ. ಆದರೆ 1 ವರ್ಷ 4 ತಿಂಗಳಲ್ಲಿ ಒಟ್ಟು 293 ಕೋಟಿ ಜನ ಹೆಣ್ಮಕ್ಳು ಉಚಿತವಾಗಿ ಓಡಾಡಿದ್ದಾರೆ ಇಲ್ಲಮ್ಮ. ದೇವಸ್ಥಾನಕ್ಕೆ ಹೋಗಿದ್ದೀರಾ, ನೆಂಟರ ಮನೆಗೆ ಹೋಗಿದ್ದೀರಾ ಅಲ್ವಾ, ಎಲ್ಲ ಕಡೆ ಹೋಗಿದ್ದೀರಾ. ಬಹಳಷ್ಟು ಕೆಲಸಗಳನ್ನು ಮಾಡಿದ್ದೀವಿ. ಮತ್ತು ಈಗ ಮತ್ತೆ ನಮ್ಮ ಸರ್ಕಾರ ಇನ್ನು 3 ವರ್ಷ 8 ತಿಂಗಳಿರುತ್ತೆ. ಅದಾದ್ಮೇಲೆ 5 ವರ್ಷ ನಾವು ಇರ್ತೀವಿ. ಒಟ್ಟು 8 ವರ್ಷ 8 ತಿಂಗಳು ನಮ್ಮ ಸರ್ಕಾರನೇ ಇರುತ್ತೆ. ಬಿಜೆಪಿಯವರು JDS ಅವರು ದೀಪಾವಳಿ ಆದ್ಮೇಲೆ ಸರ್ಕಾರ ಬಿದ್ದೋಗ್ಬಿಡುತ್ತೆ, ಇದಾದ್ಮೇಲೆ ಬಿದ್ದೋಗ್ಬಿಡುತ್ತೆ ಅಂತ ಹಗಲು ಕನಸು ಕಾಣ್ತಾ ಇದ್ದಾರೆ. ನೀವು ಯಾರು ಹಗಲು ಕನಸು ಕಾಣೋದಿಲ್ಲ, ಕಾಣೋದೇನಿಲ್ಲ. ಕನಸು ಕಾಣೋದು ನಿಜ ಆಗುತ್ತೆ ನಮ್ಮ ಕನಸು ಕಾಣೋದು ನಿಜ ಆಗಲ್ಲ. ಅದರಲ್ಲಿ ನಮ್ಮ ಪಕ್ಷ ಅಧಿಕಾರದಲ್ಲಿ ಇನ್ನೂ 8 ವರ್ಷ 8 ತಿಂಗಳು ಇರ್ತೀವಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ತಾವೆಲ್ಲ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಬೇಕು. ಮತ್ತು ಈಗ ಇರ್ತಕ್ಕಂಥ ಫಲಾನುಭವಿಗಳು ಮತ್ತು ಉಳಿದಿರ್ತಕ್ಕಂಥದ್ದು ಇನ್ನೇನಾದರೂ ಕೆಲಸ ಕಾರ್ಯಗಳಿದ್ರೆ ಮಾಡಬೇಕು. ಮತ್ತು ನಮ್ಮ 5 ಗ್ಯಾರಂಟಿಗಳು ನಾವು ಚುನಾವಣೆ ಸಂದರ್ಭದಲ್ಲಿ ಏನು ಘೋಷಣೆ ಮಾಡಿದ್ವೋ ಅದನ್ನು ಕೇವಲ 3 ತಿಂಗಳಲ್ಲಿ ಮಾಡಿದ್ವಿ. ನಮ್ಮ ಬಸ್ಸು ಒಟ್ಟು 293 ಕೋಟಿ ಜನ ಓಡಾಡಿದ್ದಾರೆ. ನಮ್ಮ ರಾಜ್ಯದಲ್ಲಿರೋ ಒಟ್ಟು 6 ಕೋಟಿ ಜನನೇ. ಆದರೆ 1 ವರ್ಷ 4 ತಿಂಗಳಲ್ಲಿ ಒಟ್ಟು 293 ಕೋಟಿ ಜನ ಹೆಣ್ಮಕ್ಳು ಉಚಿತವಾಗಿ ಓಡಾಡಿದ್ದಾರೆ ಇಲ್ಲಮ್ಮ. ದೇವಸ್ಥಾನಕ್ಕೆ ಹೋಗಿದ್ದೀರಾ, ನೆಂಟರ ಮನೆಗೆ ಹೋಗಿದ್ದೀರಾ ಅಲ್ವಾ, ಎಲ್ಲ ಕಡೆ ಹೋಗಿದ್ದೀರಾ.